ಕನ್ನಡ ಸಾರಸ್ವತ ಲೋಕದ ದಿಗ್ಗಜರಾದ ಎಸ್.ಎಲ್. ಭೈರಪ್ಪನವರು ನಿನ್ನೆ ನಮ್ಮನ್ನ ಅಗಲಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಟ್ಟಂತಹ ಧೀಮಂತರು. ನಾನು ಬಹುಶಃ 7ನೇ ತರಗತಿಯಲ್ಲಿ ಇದ್ದಾಗ ಪರ್ವವನ್ನ ಮೊದಲು ಓದಿದ್ದು. ಆಮೇಲೆ ಅಂಚು ನನಗೆ ಬಹಳ ಇಷ್ಟ ಆಯ್ತು. ದೂರ ಸರಿದವರು, ಗ್ರಹಣ ಓದ್ದೆ. ಅದಾದ್ಮೇಲೆ ಮಂದ್ರ ಬಹಳ ನಮ್ಮನ್ನ ಕಾಡಿದಂತಹ ಕಾದಂಬರಿ. ಭೈರಪ್ಪನವರು ಆಗಾಗ ಸಿಕ್ಕೋರು. ಭೈರಪ್ಪನವರು ವ್ಯಕ್ತಿತ್ವ ಒಂದ್ ಬಹಳ ಮುಖ್ಯವಾದ ಸಂಗತಿ ಇದೆ. ಅದ್ರ ಒಂಥರ ಸಂವಾದ, ಪ್ರಶ್ನೋತ್ತರ ಅನ್ನೋದು ಅವ್ರ ಹತ್ರ ಸಾಧ್ಯ ಇಲ್ಲ. ಅವ್ರ ಮಾತುಗಳನ್ನ ಬಹಳ ತಾಳ್ಮೆಯಿಂದ ಕೂತು ಕೇಳ್ಬೇಕು. ಅದು ಬಹಳ ತಗ್ಗಿದ ದನಿಯಲ್ಲಿ ಗಂಭೀರ ಸ್ವರದಲ್ಲಿ ಮಾತಾಡೋರು. ಬಹುಶಃ 2012 ಇರ್ಬೇಕು. ಹಾಗೆ ಡಾಕ್ಟರ್ ಪ್ರಧಾನ್ ಗುರುದತ್ತರು ಕುವೆಂಪು ಭಾಷಾ ಭಾರತಿ ಅಧ್ಯಕ್ಷರಾಗಿದ್ರು. ಬನಶಂಕರಿನಲ್ಲಿ ಅವ್ರ ಮನೆ ಇತ್ತು. ಭೈರಪ್ಪನವ್ರು ಅವ್ರ ಮನೇಲಿ ಉಳ್ಕೊಂಡಿದ್ರು. ಅವರು ಅವಾಗ ಯಾನ ಕಾದಂಬರಿಯನ್ನ ಬರಿತಾ ಇದ್ರು. ಪ್ರಧಾನ್ ಗುರುದತ್ ಹೇಳಿದ್ರು 10 ಗಂಟೆಗೆಲ್ಲ ಅವ್ರು ಕಾದಂಬರಿ ಬರೆಯೋದಕ್ಕೆ ಹೊರಟೋಗ್ಬಿಡ್ತಾರೆ. ಭೇಟಿ ಮಾಡಿದವ್ರು ಅಷ್ಟಕ್ಕೆ ಮುಂಚೆ ಮನೆ ಸಾಕಷ್ಟು ಸಲ ಅವಾಗ 8 ಗಂಟೆಗೆ ಅವ್ರ ಮನೆಗೆ ಹೋಗಿ ಕೂತು ಮಾತಾಡ್ತಾ ಇದ್ದೆ. ನಂಗೆ ಅದು ಬಹಳ ಕುತೂಹಲ ಹುಟ್ಟಿಸಿದ ಸಂಗತಿ. ಅವ್ರಿಗೆ ಸಂಗೀತ ಗೊತ್ತು ಅಷ್ಟೇ ಅಲ್ಲ, ಸಂಗೀತದ ಒಳಗೆ ಅವ್ರಿಗೆ ಆಳ ಎಷ್ಟಿದೆ ಅಂತ ಹೇಳಿ ಅವರು ಒಂದು ನೆನಪನ್ನು ಮಾಡ್ಕೊಂಡ್ರು. ಪ್ರೊಫೆಸರ್ BGL ಸ್ವಾಮಿ ಅವರು ಕೆಲವು ಕಾಲ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿದ್ದ ಕಾಲದಲ್ಲಿ ಅವ್ರ ಮನೆ ಮುಂದೆ ಎಸ್.ಎಲ್. ಭೈರಪ್ಪನವರು ವಾಕಿಂಗ್ ಹೋಗ್ತಾ ಇದ್ರಂತೆ. ಒಂದ್ 4:30-5 ಗಂಟೆ ಬೆಳಗಿನ ಜಾವದ ಸುಮಾರಿಗೆ BGL ಸ್ವಾಮಿನವರು ವಾಯ್ಲಿನ್ ನುಡ್ಸೋರು. ಇವರು ಅವ್ರಿಗೆ ಗೊತ್ತಾಗದಾಗೆ ಅವರು ಮನೆಯ ಮುಂದಿನ ಮೆಟ್ಲ ಮೇಲೆ ಕುತ್ಕೊಂಡು ಆ ವಾಯ್ಲಿನ್ ಕೇಳೋರಂತೆ. ಈ ವಾಯ್ಲಿನ್ ತುಂಬಾ ಚೆನ್ನಾಗಿ ಓಣಿಸೋರು ಭೈರಪ್ಪನವರು. ಈ ವಾಯ್ಲಿನ್ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರು, ನೋಡಪ್ಪ, ಒಂದಿನ ಚಾರುಕೇಶಿ ನುಡಿಸ್ತಾ ಇದ್ರು. ಪಂಚಮ ಗಾಂಧಾರ ಬಂದಾಗ ಭೈರವ ಹತ್ರ ಬಂದ್ರು ಚಾರುಕೇಶಿ ಮುದ್ರೆ ಬಹಳ ಗಟ್ಟಿಯಾಗಿತ್ತು ಅಂತ. ಈ ಮಾತು ಹೇಳ್ಬೇಕಾದ್ರೆ ಸಂಗೀತದಲ್ಲಿ ಎಷ್ಟು ಆಳವಾದ ಜ್ಞಾನ ಇರ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾನು ಭೈರಪ್ಪನವ್ರ ಮುಖವನ್ನು ಬಹಳ ಕುತೂಹಲದಿಂದ ನೋಡಿದ್ರೆ, ಇಷ್ಟೊಂದು ಸಂಗೀತ ಗೊತ್ತಲ್ವ ಇವರಿಗೆ ಅಂತ. ನೀವು ಭೈರಪ್ಪ ನೋಡಿದ್ರೆ ಯಾವ ಭಾವನೆಗಳು ಸಿಕ್ಕಲ್ಲ. ಅವ್ರು ನಾನು ಸಂಗೀತ ಬಹಳ ಗಂಭೀರವಾದ ಸಂಗೀತ ಕೇಳುವಾಗ್ಲೂ ನೋಡಿದ್ದೀನಿ. ಬಹಳ ಗಂಭೀರವಾಗಿ ಇರೋರು ಅವರು. ಆಮೇಲೆ ಇನ್ನೊಂದ್ಸಲ ರಾಗ್ ಲಲಿತ್ ಬಗ್ಗೆ ಅವ್ರಿಷ್ಟೇ ಅದ್ಭುತವಾಗಿ ಮಾತನಾಡಿದ್ದನ್ನ ನಾನು ಕೇಳಿದ್ದೀನಿ. ಅದು ರಾಗ್ ಲಲಿತ್ ಬೆಳಗಿನ ಜಾವದ ಹಾಡು, ಅದರ ಕಾಲ, ಅದರ ಭಾವ, ಇದ್ರ ಕುರಿತು ಬಹಳ ಅದ್ಭುತವಾಗಿ ಮಾತಾಡಿದ್ದನ್ನ ನಾನು ಕೇಳಿದ್ದೀನಿ. ಅವರ ಆವರಣ ಕಾದಂಬರಿ ಬಂದ ಹೊಸ್ತರಲ್ಲಿ ಸಾಕಷ್ಟು ಚರ್ಚೆಗಳು, ವಿವಾದಗಳು ಎಲ್ಲ ಆಯ್ತು. ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿರಾಯರು ಆವರಣ ಅನಾವರಣ ಅಂತ ಪುಸ್ತಕ ಸಂಪಾದನೆ ಮಾಡಿದ್ರು. ನನ್ಗೊಂದು ಲೇಖನ ಕೇಳಿದ್ರು. ನಾನು ಆವರಣ ಅಷ್ಟೇ ಅಲ್ಲ, ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನ ಕೇಂದ್ರವಾಗಿ ಇಟ್ಕೊಂಡು ಒಂದು ಲೇಖನ ಮಾಡ್ಕೊಟ್ಟೆ. ಕೆಲವು ಕಾದಂಬರಿಗಳ ಬಗ್ಗೆ ಸ್ವಲ್ಪ ಆಕ್ಷೇಪನೂ ಮಾಡಿದ್ದೆ. ಆ ಪುಸ್ತಕದ ಬಿಡುಗಡೆಯ ಪ್ರಾಸ್ತಾವಿಕ ಭಾಷಣ ನಂದೇನೆ. ಇದಾದ್ಮೇಲೆ ಅವತ್ತು ಸಾಯಂಕಾಲ ಊಟಕ್ಕೆ ಸೇರ್ಕೊಂಡಾಗ ಭೈರಪ್ಪನವರು ನಮ್ಮ ಜೊತೆಗೆ ಬಂದ್ಬಿಟ್ಟು ಭೈರಪ್ಪನವರು ಬೆನ್ ತಟ್ಟಿ, ಒದ್ದೆ ಕಣಯ್ಯ ನಿನ್ನ ಆಕ್ಷೇಪಣೆಗಳು, ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ನಿನಗೆ ಉತ್ತರ ಸಿಗುತ್ತೆ ಅಂದ್ರು. ಅಂದ್ರೆ ಈ ತರದ ಭಿನ್ನಾಭಿಪ್ರಾಯಗಳ ಜೊತೆಗೆ ಕೂಡ ಬದುಕಬಲ್ಲ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಆಮೇಲೆ ಅವರು ಒಂದ್ಸಲ ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಸಂಸ್ಥೆ ಸೇರಿ ಮಹಾಭಾರತದ ಕುರಿತು 1 ವಾರದ ಜಾಗತಿಕ ಸಮಾವೇಶವನ್ನ ನಾವು ನಡೆಸಿದ್ವಿ. ಅದರ ಉದ್ಘಾಟನೆ ಪರ್ವ ಬರೆದಿರೋ ಕಾರಣಕ್ಕೆ ಭೈರಪ್ಪನವರು ಬರ್ತಾರೆ ಅಂತ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಭೈರಪ್ಪನವ್ರು ಒಪ್ಕೊಂಡು ಬಂದ್ರು ಕೂಡ. ಬಂದು ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಅವರು ಮಹಾಭಾರತದ ಪಾತ್ರಗಳು, ಅದರ ಸ್ವರೂಪ, ಈ ತರದ್ದೆಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ಮೇಲೆ ಅದ್ರಲ್ಲಿ ಒಂದು ಮಾತನ್ನ ಅವರು ಸೇರ್ಸಿದ್ರು. ಜರಾಸಂಧ ಮತ್ತು ಭೀಮನ ಶಿಶುಪಾಲನ ಪ್ರಸಂಗ ಎಲ್ಲ ಮಹಾಭಾರತದಲ್ಲಿ ಬರುತ್ತೆ. ಈ ಸಂದರ್ಭಗಳಲ್ಲಿ ಅವರು ಏನೇನ್ ಆಗತ್ತೆ, ಈ ತರದನ್ನೆಲ್ಲ ಅವ್ರವ್ರ ವಯಸ್ಸು ಎಷ್ಟಿರ್ಬೋದು ಅಂತ ಹೇಳ್ತಾರೆ. ಶ್ರೀಕೃಷ್ಣನ ವಯಸ್ಸು ಎಷ್ಟಿರ್ಬೋದು ಅನ್ನೋದನ್ನು ಕೂಡ ಅವರು ಉಪನ್ಯಾಸದಲ್ಲಿ ಹೇಳಿದ್ರು. ಅದು ಮಾರನೇ ದಿನ ಎಲ್ಲ ಪತ್ರಿಕೆಯಲ್ಲೂ ಕೂಡ ಪ್ರಕಟ ಆಯ್ತು. ಇಸ್ಕಾನ್ ಮುಖ್ಯಸ್ಥರು ಮಧುಸೂದನ್ ಪಂಡಿತ್ ದಾಸ್ ಅವರಿಗೆ ಭಯ ಆಗೋಯ್ತು. ಯಾಕೆಂದ್ರೆ ಅವ್ರು ಇಸ್ಕಾನನ್ನ ಶ್ರೀಕೃಷ್ಣನ ದೇವರಾಗಿ ಪರಿಗಣಿಸಿರೋರು. ಇವರು ಭೈರಪ್ಪನವರು ಮನುಷ್ಯರಾಗಿ ವಯಸ್ಸು ಗೇಸು ಎಲ್ಲ ಲೆಕ್ಕ ಹಾಕಿದ್ದನ್ನ ನೋಡಿ ಕೇಳಿದ್ರಿಲ್ಲ, ಭೈರಪ್ಪನವ್ರ ಹತ್ರ ಒಂದು ಹೇಳಿಕೆ ಕೊಡಿಸ್ಬೋದ ಅಂತ. ನಾನೆಲ್ಲ ಯಾರೂ ಭೈರಪ್ಪನವ್ರ ಹತ್ರ ಹೇಳಿಕೆ ಕೊಡಿಸಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಸರಿ ಕಂಡಿದ್ದನ್ನ ಹೇಳಿದ್ದಾರೆ. ಅದನ್ನ ಅವ್ರು ಬದಲಾಯಿಸ್ಕೊಳ್ಳಾರಲ್ಲ. ಆಮೇಲೆ ಅವರ ತಂತು ಕಾದಂಬರಿಯನ್ನ ಸಿನಿಮಾ ಮಾಡ್ಬೇಕು ಅಂತ ಟಿ.ಎಸ್. ನಾಗಾಭರಣ ಅವ್ರಿಗೆ ಅವರು ಅನುಮತಿ ಕೊಟ್ಟಿದ್ರು. ನಾನು
ಹೋಗಿ ಅದ್ರ ಸ್ವರೂಪನೆಲ್ಲ ನೋಡಿದ್ವಿ. ಸುಮಾರು 1000 ಪುಟದ ಕಾದಂಬರಿ ಇತ್ತಂತ. ನಾನು ಆಕ್ಚುಲಿ ನಾಲ್ಕು ಸಲ ಅದನ್ನ ಓದೆ ಇದನ್ನ ಮಾಡೋ ಸಂದರ್ಭದಲ್ಲಿ. ಆಮೇಲೆ ಅದನ್ನ ಸೀರಿಯಲ್ ಮಾಡೋಣ ಅಂತ ಅನಿಸ್ತು. ಅದ್ರ ಕ್ಯಾನ್ವಾಸ್ ಬಹಳ ದೊಡ್ಡದು ಅಂತ ಹೇಳಿ ಒಂದ್ 15-20 ಎಪಿಸೋಡ್ಗಳನ್ನ ಮಾಡ್ಕೊಂಡು ಭೈರಪ್ಪನವ್ರ ಹತ್ರ ಹೋಗಿದ್ವಿ. ಭೈರಪ್ಪನವ್ರು ಬಹಳ ಇಷ್ಟಪಟ್ಟಿದ್ರು. ತುಂಬಾ ಆ ಕಾದಂಬರಿಯ ಹಿಂದೆ ಮುಂದೆ ಅದರ ಸಾಧ್ಯತೆಗಳ ಬಗ್ಗೆ ಎಲ್ಲ ತುಂಬಾ ಮಾತಾಡಿದ್ರು. ಅದು ನಾವ್ ಯಾವ ಚಾನಲ್ ಮಾಡ್ಬೇಕು ಅಂತ ಹೊರಟಿದ್ವೋ ಆ ಚಾನಲ್ನು ಆಗ್ಲಿಲ್ಲ, ಕಾದಂಬರಿನೂ ಆಗ್ಲಿಲ್ಲ. 2-3 ಬಹುಶಃ ಭೈರಪ್ಪನವರು ಸಿನಿಮಾ ಆಗಬಹುದಾಗಿದ್ದು ನಿರಾಕರಣನ ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಅವರೇ ಇಷ್ಟಪಟ್ಟಿದ್ರು. ಅವರ ಸಂಸ್ಥೆಗೆ ಅದನ್ನ ಸಿನಿಮಾ ಮಾಡ್ಕೊಡಿ ಅಂತ ಕೇಳಿದ್ರು. ಆಗ ಇನ್ನು ಭೈರಪ್ಪನವರು ಕಾದಂಬರಿಗಳ ಹಕ್ಕುಗಳನ್ನು ಕೊಡ್ತಾ ಇರ್ಲಿಲ್ಲ, ಸ್ವಲ್ಪ ಬಿಗುವಾಗಿದ್ರು. ಬಹುಶಃ ನನಗೆ ಇದರ ಪೂರ್ತಿ ವಿವರಗಳು ಗೊತ್ತಿಲ್ಲ, ಆದ್ರೆ ರಾಜ್ಕುಮಾರ್ ಮಾಡುವಂತ ಪಾತ್ರ ಅಲ್ಲ ಅದು ಅಂತ ಅಂದ್ರು ಅನ್ನೋದು ಕೇಳಲ್ಪಟ್ಟ ಸಂಗತಿ. ಅದಾದ್ಮೇಲೆ ಪಿ ಶೇಷಾದ್ರಿ ಅವರು ನಿರಾಕರಣ ಮಾಡಕ್ ಪ್ರಯತ್ನ ಪಟ್ಟಿದ್ರು. ಅದರ ಸ್ಕ್ರಿಪ್ಟ್ ಮಾಡಿ ವಿಷ್ಣುವರ್ಧನ್ ಅವ್ರನ್ನ ಕೇಳಿದ್ರು, ಕೇಳಲ್ಪಟ್ಟೆ. ನಿರಾಕರಣ ಬಹಳ ಮತ್ತೆ ನಿರಾಕರಣ ಒಂದೇ ಅಲ್ಲ, ಅವ್ರು ಎಲ್ಲಾ ಕಾದಂಬರಿಗಳಿಗೂ ಈ ತರದ ಸಿನಿಮಾ ಆಗುವ ಪಾಸಿಬಿಲಿಟಿ ಇದ್ದಂತಹದ್ದು. ವೈಚಾರಿಕವಾಗಿ ಭೈರಪ್ಪನವರು ಸಾಕಷ್ಟು ಚರ್ಚೆಗಳನ್ನ ಸಾಧ್ಯತೆಗಳನ್ನ ಮಾಡೋರು. ಆಮೇಲೆ ಅವ್ರ ಒಂದ್ ಮಾತು ನಮ್ಗೆಲ್ಲ ಹೇಳೋರು ಏನಂದ್ರೆ, ಇವೆಲ್ಲ ರಾಜಕೀಯದ್ದು ಸರಿಯಾದ ಪ್ರಶ್ನೆಗಳನ್ನೆಲ್ಲ ಸಾಹಿತ್ಯದಲ್ಲಿ ತರ್ತೀರ, ಸಾಹಿತ್ಯವನ್ನ ಬಹಳ ವಿಭಿನ್ನವಾಗಿ ನೋಡ್ಬೇಕು, ಶುದ್ಧ ಸಾಹಿತ್ಯ ಅಂತ. ಶುದ್ಧ ಸಾಹಿತ್ಯವನ್ನ ನಮ್ಮಲ್ಲಿ ಇಲ್ಲ, ನಮ್ಮಲ್ಲಿ ಯಾವ್ಯಾವ್ದೋ ಚರ್ಚೆಗಳನ್ನೆಲ್ಲ ಸಾಹಿತ್ಯದಲ್ಲಿ ತಂದ್ಬಿಡ್ತೀರಾ ನೀವು ಅನ್ನೋದನ್ನ ಅವರು ಬಹಳ ಪ್ರತಿಪಾದಿಸ್ತಾ ಇದ್ರು. ಹಾಗೆ ಭೈರಪ್ಪನವ್ರ ಬಗ್ಗೆ ಸಾಕಷ್ಟು ನೆನಪುಗಳಿದೆ, ಸಾಕಷ್ಟು ಒಡನಾಟಗಳು ಜೊತೆ ಇದೆ. ಅವರು ಹಾವೇರಿಯಲ್ಲಿ ನಡೆದಂತ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದವರು ಇನ್ನೊಂದು ಸಮ್ಮೇಳನದ ಗೋಷ್ಠಿಯಲ್ಲಿ ಭಾಗವಹಿಸಲ್ಲ. ಆದ್ರೆ ಅವರು ಹಾವೇರಿಯಲ್ಲಿ ನಾವು ಕೇಳಿದಾಗ ಒಪ್ಕೊಂಡು ಅವ್ರು ಬರೋದಕ್ಕಾಗ್ಲಿಲ್ಲ. ಪ್ರಧಾನ್ ಗುರುದತ್ ಹತ್ರ ಅವರ ಭಾಷಣವನ್ನ ಕಳಿಸಿದ್ರು. ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಶಾಲೆಗಳನ್ನ ಉಳಿಸಿ ಸಮಾವೇಶವನ್ನ ಕರೆದಾಗ ಅದರ ಅಧ್ಯಕ್ಷತೆ ವಹಿಸಿ ಬಹಳ ಮುಖ್ಯವಾದ ಮಾತುಗಳನ್ನಾಡಿದ್ರು. ಭೈರಪ್ಪನವರ ಬಹಳ ಪ್ರಮುಖ ಕಾಳಜಿಗಳಲ್ಲಿ ಸಾಹಿತ್ಯ ಕನ್ನಡ ಶಾಲೆಗಳನ್ನ ಉಳಿಸೋದು ಕೂಡ ಆಗಿತ್ತು. ಅವ್ರಿಗೆ ಕನಕಪುರ ಸಾಹಿತ್ಯ ಸಮ್ಮೇಳನದಲ್ಲಿ 1999ರಲ್ಲಿ ಅವರ ಅಧ್ಯಕ್ಷತೆಯನ್ನು ವಹಿಸಿದಾಗ ಬಂದ 5 ಲಕ್ಷ ರೂಪಾಯಿ ಹಣಕ್ಕೆ ಒಂದಿಷ್ಟು ಹಣವನ್ನ ಸೇರಿಸಿ ಅವರು ಕನ್ನಡ ಶಾಲೆಗಳನ್ನ ಉಳಿಸೋದಕ್ಕೊಂದು ನಿಧಿಯನ್ನ ಮಾಡಿದ್ರು. ಅವ್ರಿಗೆ ಬಂದ ಗೌರವ ಧನಗಳನ್ನೆಲ್ಲ ಅವರು ಟ್ರಸ್ಟ್ ಮೂಲಕ ಸಾಕಷ್ಟು ಸಮಾಜ ಉಪಯೋಗಿ ಕೆಲಸಗಳನ್ನು ಮಾಡಿದ್ರು. ಅವ್ರ ಊರಿಗೆ ಅವ್ರು ನೀರನ್ನ ಹೆಂಗ್ ತಂದ್ರು ಅನ್ನೋದು ಒಂದು ದಂತಕಥೆ ತರ ಬೆಳೆದಿರ್ತಕ್ಕಂತಹದ್ದು. ಮತ್ತು ಅವ್ರ ಭೈರಪ್ಪನವ್ರಿಗಿದ್ದ ಬಹಳ ದೊಡ್ಡ ಇಚ್ಛಾಶಕ್ತಿ. ನನಗೆ ಗೊತ್ತಿದ್ದಂಗೆ ಅವ್ರು 80ನೇ ವಯಸ್ಸಿನವರೆಗೂ ಕಾರನ್ನ ಚಾಲನೆ ಮಾಡೋರು. ಮೈಸೂರಿಗೆ ಅವ್ರ ಊರಿಗೆ ಮೈಸೂರಿನಿಂದ ಕಾರ್ನಲ್ಲೇ ಹೋಗೋರು ಅವರು. ಅವ್ರ ಕಾರ್ ಡ್ರೈವಿಂಗ್ ಇದೆ, ನಾನು ಅವ್ರ ಕಾರ್ ಡ್ರೈವ್ ಮಾಡೋ ಒಂದ್ಸಲ ಕೂತಿದ್ದೀನಿ. ಅವ್ರ ಕಾರ್ ಡ್ರೈವಿಂಗ್ ಒಂದು ಬಹಳ ವಿಶಿಷ್ಟ ಇತ್ತು. ಅವ್ರ ಕಾದಂಬರಿ ಎಲ್ಲ ಲಕ್ಷಣವಿರುವ ತರದಲ್ಲಿ ಕಾರ್ ಡ್ರೈವ್ ಮಾಡೋರು. ಭೈರಪ್ಪನವರು ತುಂಬಾ ಜೀವನವನ್ನಿಸಿ ಹೋಗಿದ್ದಾರೆ. MSK ಪ್ರಭು ಭೈರಪ್ಪನವರ ಬಹುತೇಕ ಕಾದಂಬರಿಯ ಮೊದಲ ಓದುಗರು. ಪ್ರಭು ಇದ್ದಕ್ಕಿದ್ದಾಗೆ ಹೋದಾಗ ಭೈರಪ್ಪನವ್ರು ಬರೆದ್ರು, ಪ್ರಭು ನನಗಿಂತ ಕಿರಿಯರು ಸರದಿ ಮುರಿದಿರಿ ಏಕೆ ಅಂತ ಹೇಳಿ. ಭೈರಪ್ಪನವರು ಸರದಿಯನ್ನ ಮುಗಿಸಿದ್ದಾರೆ, ತುಂಬಾ ನೆನಪುಗಳನ್ನ ಕೊಟ್ಟಿದ್ದಾರೆ. ಬಹಳ ಅದ್ಭುತ ಅನಿಸುವಂತಹ ಕಾದಂಬರಿಗಳನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಮ್ಮ ಕಾದಂಬರಿಯ ಕ್ಯಾನ್ವಾಸ್ ಅನ್ನ ವಿಶ್ವ ಮಟ್ಟಕ್ಕೆ ಹೆಗ್ಸಿದ್ದಾರೆ. ನನ್ಗೆ ಯಾವಾಗ್ಲೂ ಒಂದ್ ಅನ್ಸೋದು, ನಾನು ಅವ್ರ ಹತ್ರನು ಹೇಳಿದ್ದೆ ಈ ಮಾತನ್ನ, ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಏನು ಚರ್ಚೆ ಆಗ್ಬೇಕು ಅದು ಆಗ್ಲಿಲ್ಲ. ನಮ್ಮಲ್ಲಿ ಪಂಥಗಳನ್ನ ಹಿಡ್ಕೊಂಡು ಭೈರಪ್ಪನವ್ರ ಬಗ್ಗೆ ನಾವು ಮಾತಾಡಿದ್ವಿ, ಅವರ ಕಾದಂಬರಿಗಳನ್ನ ಹಿಡ್ಕೊಂಡು ಮಾತಾಡಿಲ್ಲ ಅಂತ. ಬಹುಶಃ ಅವರ ಕಾದಂಬರಿಗಳ ನೆಲೆಯನ್ನ ಹಿಡ್ಕೊಂಡು ಮಾತಾಡುವುದು ನನ್ನ ಪ್ರಕಾರ ಅವರಿಗೆ ಸಲ್ಲಿಸಬಹುದಾದ ಶ್ರದ್ಧೆ.